जगद्गुरू पंचाचार्य युगमानोत्सवाच्या पवित्र सोहळ्यात हुक्केरी गुरु शांतीश्वर संस्थान हिरेमठतर्फे दिला जाणारा पंचाचार्य श्री पुरस्कार यंदा बन्नूर चिक्कमठाचे श्री सिद्धलिंग शिवाचार्य स्वामीजींना प्रदान करण्यात आला। यामुळे एका सात्विक, तत्वज्ञ आणि आचारशील स्वामीजींना सन्मानित करण्यात आल्याचे प्रतिपादन कटकोळ एम चंद्रगी हिरेमठाचे श्री वीरभद्र शिवयोगी शिवाचार्य स्वामीजींनी केले। रामदुर्ग तालुक्यातील बन्नूर चिकमठ येथे पार पडलेल्या पंचाचार्य श्री पुरस्कार समारंभात दिव्य सानिध्य लाभलेल्या स्वामीजींनी सांगितले की हुक्केरी हिरेमठ दरवर्षी पंचाचार्य पुरस्कार एका ज्येष्ठ स्वामीजींना देत आहे। ही अत्यंत आनंदाची गोष्ट आहे। कार्यक्रमाचे अध्यक्षपद भूषवताना बागोजी कोप हिरेमठाचे श्री डॉक्टर शिवलिंग मुरुग राजेंद्र शिवाचार्य स्वामीजी म्हणाले की वरिष्ठांचा सन्मान करण्याची परंपरा असलेल्या पहिल्या मठांपैकी हुक्केरी हिरेमठ एक आहे। बन्नूर श्रींना त्यांच्या मठात येऊन पंचाचार्य पुरस्कार प्रदान करणे पंचपीठांबद्दल असलेल्या आदरभावाचे प्रतीक आहे, असेही त्यांनी नमूद केले। ಸಠಸ್ಥಲಪ್ರೇಮಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಹುಕ್ಕೇರಿ ಸಂಸ್ಥಾನ ಹಿರೇಮಠದಿಂದ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತು ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮಗೆ ಬಹಳ ಸಂತಸ ತಂದಿದೆ। ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು पंचाचार्य अनुग्रहित। पुरस्कार स्वीकारताना बन्नूर चिक्कमठाचे श्री सिद्धलिंग शिवाचार्य स्वामीजींनी सांगितले की पंचाचार्य श्री पुरस्कार मिळणे हा माझ्यासाठी अत्यंत आनंदाचा क्षण आहे। ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದಾರೆ। ಯಾರು ಈ ಪದ್ಧತಿಯನ್ನು ಮಾಡಿದಿಲ್ಲ। ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ ಒಳ್ಳೆಯ ಶಿವಾಚಾರ್ಯ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು। ಗುರುಗಳಿದ್ದಲ್ಲಿಗೆ ಹೋಗಿ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ, ಇದು ಹಿಂದೆ ಯಾರೂ ಮಾಡಿಲ್ಲ। ಇದನ್ನು ಹೊಸದನ್ನು ಚಂದ್ರಶೇಖರ ಶಿವಾಚಾರ್ಯ ಮಾಡ್ತಾ ಇದ್ದಾರೆ। ಇದು ಬಹಳ ಸಂತೋಷವನ್ನುಂಟು ಮಾಡಿದೆ। ಪೂಜ್ಯರಿಗೆ ಭಗವಂತ ಇನ್ನೂ ಆರೋಗ್ಯವನ್ನು ಕೊಡಲಿ ಅಂತ ತುಂಬ ಹೃದಯದಿಂದ ಭಗವಂತನ प्रार्थना मारता है। पुरस्कार प्रदान करताना हुक्केरी हिरेमठाचे श्री चंद्रशेखर शिवाचार्य स्वामीजी म्हणाले की युगादीच्या पाडव्याच्या दिवशी प्रत्येकाने आपल्या घरात किंवा मठात पंचाचार्य युगमानोत्सव साजरा करावा। भारतीय संस्कृतीत पंचपीठांची प्राचीन परंपरा असून बन्नूर श्री हे अत्यंत सात्विक गुरु आहेत। त्यांना पंचाचार्य श्री पुरस्कार अर्पण करून आम्ही आनंद असल्याचे ते म्हणाले। ಪಾಡ್ಯ ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನ ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು, ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು। ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂತ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ। ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿಕೊಡೋದು ಬೇರೆ, ಹಿರಿಯರಾದವರ ಹತ್ತಿರನ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನ ಗೌರವಿಸಿದ ಹಾಗೆ। ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರ್ಯರು। ಆ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಸ್ವಾಮಿಗಳನ್ನು ಗುರುತಿಸುವಂತ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ। ಬಹಳಷ್ಟು ವಿದ್ವಾಂಸರು, MA ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬನ್ನೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ पंचाचार्य श्री ಪ್ರಶಸ್ತಿಯನ್ನು ನೀಡುತ್ತಾ ಇರೋದು ನಮಗೆ ಅತೀವ ಸಂತೋಷವನ್ನು ತಂದಿದೆ। ಮತ್ತೆ ಈ ಪ್ರಶಸ್ತಿಯನ್ನು ವರ್ಷ ನೀಡುತ್ತಾ ಇದ್ದಾರೆ ಹೆಂಗ್ರಿ? ಪ್ರತಿ ವರ್ಷ 65 ವರ್ಷ ಆಗಿರಬೇಕು ಆ ಮೇಲ್ಪಟ್ಟು ಇರತಕ್ಕಂಥ ಸ್ವಾಮಿಗಳಿಗೆ, ಅಂದ್ರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂತದ್ದಲ್ಲ, ಇದು ಹಿರಿಯ ಸ್ವಾಮಿಗಳಿಗೆ ಕೊಡತಕ್ಕಂಥದ್ದು। ಹೋದ ಸರಿ ಅಮ್ಮಿನಬಾವಿ ಶ್ರೀಗಳಿಗೆ ಕೊಟ್ಟಿವಿ, ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ। ಮುಂದಿನ ವರ್ಷ ಇನ್ನ ಪಂಚಾಚಾರ್ಯ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ। ಕರ್ನಾಟಕದ ತುಂಬ ಈ ದಿನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರಾ? ಕರ್ನಾಟಕದ ತುಂಬ ಅಷ್ಟೇ ಅಲ್ಲ, ಭಾರತದ ತುಂಬ ಇರತಕ್ಕಂತ ಸ್ವಾಮಿಗಳನ್ನ ಗುರುತಿಸಿಕೊಡುವಂತ ಪರಂಪರೆ ಶ್ರೀಮಠ ಹಮ್ಮಿಕೊಂಡಿದೆ। या कार्यक्रमास कटकोळ एम चंद्रगी उत्तराधिकारी श्री रेणुक गडदेश्वर देवांची उपस्थिती होती। हुक्केरी हिरेमठाच्या गुरुकुलातील श्री कार्तिक शास्त्री आणि श्री मल्लिकार्जुन शास्त्री यांनी वेदघोष केला। कावेरी रोगी संघटनेचे प्रार्थना सादर केली। महांतेशवाडी, सुरेश हिरेमठ आणि लोकापूर यांनी प्रास्ताविक भाषण केले। या कार्यक्रमाचे निवेदन आणि आभार महांतेशवाडी यांनी केले। राजशेखर हिरेमठ, KMM मराठी, बेळगाव।